ನಮಸ್ಕಾರ ಸ್ನೇಹಿತರೆ, ಪಾಕವೈವಿಧ್ಯ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ರೆಸಿಪಿ ಕೊಬ್ಬರಿ ಮತ್ತು ಎಳ್ಳಿನ ಲಾಡು. ಚಳಿಯ ಸಮಯದಲ್ಲಿ ತಿನ್ನೋದಕ್ಕೆ ಬಹಳ ಒಳ್ಳೆಯ ಲಾಡು ಇದು. ಮಾಡ್ಕೊಳ್ಳೋದು ಕೂಡ ಬಹಳ ಸುಲಭ. ಮೊದಲಿಗೆ ನಾನು ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡ್ಕೊಳ್ತೀನಿ. ಗೋಡಂಬಿನ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಟ್ಕೊಳ್ತೀನಿ. ಏಲಕ್ಕಿಯನ್ನು ಪುಡಿ ಮಾಡಿಟ್ಕೊಳ್ತೀನಿ. ಇಲ್ಲಿ ನಾನು ಒಂದು ಬಿಸಿಯಾದ ಪ್ಯಾನಿನ ಮೇಲೆ ಎಳ್ಳನ್ನು ಹುರಿದುಕೊಳ್ತೀನಿ. ಎಳ್ಳು ಚೆನ್ನಾಗಿ ಸಿಡಿಬೇಕು, ಅಲ್ಲಿ ತನಕ ಫ್ರೈ ಮಾಡಿಕೊಳ್ಬೇಕು. ಎಳ್ಳು ಇವಾಗ ಚೆನ್ನಾಗಿ ಸಿಡಿತಾ ಇದೆ. ಇದು ಇವಾಗ ಆಗಿದೆ. ಇದನ್ನು ನಾನು ಒಂದು ತಟ್ಟೆನಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ನಾನು ಅದೇ ಪ್ಯಾನ್ನಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿನ ಫ್ರೈ ಮಾಡ್ಕೊಳ್ತೀನಿ. ಗೋಡಂಬಿ ನಸುವಾದ ಕಂದು ಬಣ್ಣಕ್ಕೆ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಗೋಡಂಬಿ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತೀನಿ. ಈಗ ನಾನು ಅದೇ ಪ್ಯಾನಲ್ಲಿ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಇದರಲ್ಲಿ ಹಸಿ ತೆಂಗಿನಕಾಯಿಯ ತುರಿಯನ್ನು ನಾನು ಹುರಿದುಕೊಳ್ತೀನಿ. ತೆಂಗಿನಕಾಯಿ ತುರಿ ನಸುವಾದ ಕಂದು ಬಣ್ಣಕ್ಕೆ ಬರಬೇಕು, ಅಷ್ಟು ಹುರಿದುಕೊಂಡ್ರೆ ಸಾಕು. ಇಷ್ಟು ಹುರಿದುಕೊಂಡ್ರೆ ಸಾಕು ತೆಂಗಿನಕಾಯಿನ. ಈಗ ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತೀನಿ. ಬೆಲ್ಲ ಮತ್ತು ತೆಂಗಿನಕಾಯಿ ತುರಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇಲ್ಲಿ ಮಿಶ್ರಣ ಮುದ್ದೆ ಮುದ್ದೆ ಆಗ್ತಾ ಇದೆ. ಚೆನ್ನಾಗಿ ಅಂಟು ಬಂದಿದೆ ಮಿಶ್ರಣದಲ್ಲಿ. ಈಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಇಷ್ಟು ಪಾಕ ಆದರೆ ಸಾಕು. ಇದನ್ನು ನಾನಿವಾಗ ಒಲೆಯಿಂದ ತೆಗಿತೀನಿ. ಇದಕ್ಕೆ ನಾನು ಏಲಕ್ಕಿ ಪುಡಿ ಸೇರಿಸ್ಕೊಳ್ತೀನಿ ಮತ್ತು ಹುರಿದಿಟ್ಕೊಂಡ ಗೋಡಂಬಿ ಮತ್ತು ರೋಸ್ಟ್ ಮಾಡ್ಕೊಂಡಿರೋ ಎಳ್ಳು. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಶ್ರಣ ಸ್ವಲ್ಪ ಬಿಸಿ ಇರಬೇಕಾದ್ರೆ ಉಂಡೆಗಳನ್ನು ಮಾಡ್ಕೊಳ್ಬೇಕು. ರುಚಿಯಾದ ಎಳ್ಳು ಮತ್ತು ಕೊಬ್ಬರಿ ಲಾಡು ರೆಡಿ ಇದೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಲಡ್ಡುನ ನೀವು ಮಾಡ್ಕೊಳ್ಬಹುದು ಅಂತ. ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಬರೆದು ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಅನಿಸ್ತು ಅಂತ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು.